ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಮೇ 14ನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು. ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು. ಪ್ರಸ್ತುತ ಅವರು ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಇದೇ 2025 ಅಕ್ಟೋಬರ್ 18ನೇ ತಾರೀಕು ಅತಿಚಾರ ಮಾರ್ಗವಾಗಿ ಅಂದರೆ ಬಹಳ ವೇಗವಾಗಿ ಗುರು ಒಂದು ರಾಶಿಯಲ್ಲಿ 12 ತಿಂಗಳ ಕಾಲ ಇರಬೇಕು. ಆದರೆ ಅತಿ ಬೇಗನೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. 2025 ಅಕ್ಟೋಬರ್ 18ನೇ ತಾರೀಕು ಕರ್ಕಾಟಕ ರಾಶಿಗೆ ಬಂದು 2025 ನವೆಂಬರ್ 11ನೇ ತಾರೀಕು ಕರ್ಕಾಟಕ ರಾಶಿಯಲ್ಲೇ ವಕ್ರಗತಿ ಆಗ್ತಾ ಇದ್ದಾರೆ. ಗುರು ವಕ್ರಿ ಆಗ್ತಾ ಇದ್ದಾರೆ. ಉಚ್ಚ ಸ್ಥಾನದಲ್ಲಿ, ಅದು ಕರ್ಕಾಟಕ ರಾಶಿ ಅವರಿಗೆ ಉಚ್ಚ ಕ್ಷೇತ್ರ ಆಗುತ್ತೆ. ಎಕ್ಸಾಲ್ಟೆಡ್ ಪೊಸಿಷನ್ ಅಂತ ಕರಿತೀವಿ. ಅಂತಹ ಸ್ಥಾನದಲ್ಲಿ ಅವರು ವಕ್ರಿ ಆಗ್ತಾ ಇದ್ದಾರೆ. ಇದು ಅಷ್ಟೊಂದು ಒಳ್ಳೆಯದಲ್ಲ. ಮತ್ತೆ 2025 ಡಿಸೆಂಬರ್ 5ನೇ ತಾರೀಕು ವಕ್ರ ಮಾರ್ಗದಲ್ಲೇ ಮಿಥುನ ರಾಶಿಗೆ ಹೋಗ್ತಾರೆ. ನೋಡಿ, ಈ ಥರ ಇರಬಾರ್ದು. ಈ ಥರ ಗುರು ಅತಿ ಬೇಗನೆ ಬೇರೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ದಿನ ಆದಮೇಲೆ ವಕ್ರಿಯಾಗಿ ಮತ್ತೊಂದು ಅಲ್ಲಿ ಸ್ವಲ್ಪ ದಿನ ಇದ್ಬಿಟ್ಟು ಮತ್ತೆ ಹಿಂದಕ್ಕೆ ಬೇರೆ ರಾಶಿಗೆ ಹೋಗ್ತಕ್ಕಂಥದ್ದು ಈ ಥರ ಇರಬಾರ್ದು. ಸೊ ಈ 2025 ಅಕ್ಟೋಬರ್ 18ಕ್ಕೆ ಏನು ಈ ಗುರು ಕರ್ಕಾಟಕ ರಾಶಿಗೆ ಬದಲಾವಣೆ ಆಗ್ತಾ ಇದೆ, ಗುರುವಿನ ಸಂಚಾರ, ಈ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂತಹ ಏನು ಗುರುವಿನ ಸ್ಥಿತಿಗೆ ವೃಶ್ಚಿಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ಈಗಾಗಲೇ ವೃಶ್ಚಿಕ ರಾಶಿಯವರು ಸಾಕಷ್ಟು ತೊಂದರೆಗಳನ್ನು ಪಡ್ತಾ ಇದ್ದೀರಾ. ಅರ್ಧಾಷ್ಟಮ ರಾಹು, ಪಂಚಮ ಶನಿ, ಅಷ್ಟಮ ಗುರುವಿನಿಂದ ಬಳಲ್ತಾ ಇದ್ರಿ. ಬಟ್ ಗೋಚಾರದಲ್ಲಿರ್ತಕ್ಕಂತಹ ಸ್ಥಿತಿಗೆ ನಾನು ಅನುಗುಣವಾಗಿ ಹೇಳ್ತಾ ಇದ್ದೇನೆ. ವೃಶ್ಚಿಕ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಆದರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಅವರ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಯಾವುದು ಅಂತ ನೋಡ್ಕೋಬೇಕು. ದಶಾಭುಕ್ತಿ ಚೆನ್ನಾಗಿರಬೇಕು. ನೋಡಿ, ವೃಶ್ಚಿಕ ರಾಶಿಯವರು ಪಂಚಮ ಶನಿ, ನಿಮ್ಮ ಆಲೋಚನೆ, ನೆಗೆಟಿವ್ ಆಲೋಚನೆ, ಕುಟುಂಬದಲ್ಲಿ ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತಕ್ಕಂತಹ ಒಂದು ಆಸೆ ಉಟ್ಕೊಳ್ತಕ್ಕಂಥದ್ದು, ಈ ಕರ್ಮಾನುಸಾರೇ ಬುದ್ಧಿ ಅಂತೀವಿ. ಪಂಚಮ ಸ್ಥಾನ ಅಂದರೆ ನಮ್ಮ ಬುದ್ಧಿ ಶಕ್ತಿ ಯಾವ ಥರ ಇರುತ್ತೆ, ನಮ್ಮ ಬುದ್ಧಿ ಕೌಶಲ್ಯ ಯಾವ ಥರ ವರ್ಕ್ ಆಗುತ್ತೆ, ನಾವು ಯಾವ ಥರ ಯೋಚನೆ ಮಾಡ್ತಿದ್ದೀವಿ, ಯಾವ ಥರ ಹೆಜ್ಜೆ ಇಡ್ತಿದ್ದೀವಿ, ಇದೆಲ್ಲನೂ ಕೂಡ ಪಂಚಮ ಸ್ಥಾನ ತೋರಿಸುತ್ತೆ. ಅಂತಹ ಪಂಚಮ ಸ್ಥಾನದಲ್ಲಿ ಕರ್ಮಕಾರಕ ಶನಿ ಬಂದಾಗ ಅಲ್ಲಿ ಅಷ್ಟಕವರ್ಗ ಬಿಂದುಗಳು ನೋಡ್ಕೋಬೇಕು. ಅಷ್ಟಕವರ್ಗ ಬಿಂದುಗಳನ್ನು ಯಾರೂ ನೋಡೋದೇ ಇಲ್ಲ ಸ್ನೇಹಿತರೆ. ಅಷ್ಟಕವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್. ಶನಿಗೆ ಅಲ್ಲಿ ಈಗ ನಿಮಗೆ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾರೆ. ಆ ಶನಿ ಪಂಚಮ ಸ್ಥಾನದಲ್ಲಿ ಶನಿ ಎಷ್ಟು ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಜಾತಕದಲ್ಲಿ ಅನ್ನೋದು ನೋಡ್ಕೋಬೇಕು. 0, 1, 2 ಈ ಥರ ಕೊಟ್ಟಿದ್ರೆ ಸಾಕಷ್ಟು ಕಷ್ಟಗಳನ್ನು ಪಡಬೇಕಾಗುತ್ತೆ. ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋದು, ಶೇರ್ ಮಾರ್ಕೆಟಲ್ಲಿ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡೋದು, ಜೂಜಾಡೋದು, ಬೆಟ್ಟಿಂಗ್ ಕಟ್ಟಿ ಸಾಕಷ್ಟು ಹಣವನ್ನು ಕಳ್ಕೊಂಡ್ಬಿಟ್ಟು ಸಾಲಗಾರರಾಗ್ಬಿಟ್ಟು, ಈ ಥರ ನೆಗೆಟಿವ್ ತುಂಬ ಇರುತ್ತೆ. ಅದು ತುಂಬ ಇಂಪಾರ್ಟೆಂಟು. ಜೊತೆಯಲ್ಲಿ ಅರ್ಧಾಷ್ಟಮ ರಾಹು ಬೇರೆ, ಮನೆಯಲ್ಲಿ ನೆಮ್ಮದಿ ಕಡಿಮೆ, ಉದ್ಯೋಗದಲ್ಲಿ ಕಿರಿಕಿರಿ, ಇದೆಲ್ಲವೂ ನೀವು ನೋಡ್ತಾ ಇದ್ದೀರಾ. ಅದರಲ್ಲೂ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಈ ಹೊಟ್ಟೆ ನೋವಿನ ಸಮಸ್ಯೆಗಳು, ಗಂಡನಿಂದ ಸ್ವಲ್ಪ ಪ್ರೀತಿ ವಾತ್ಸಲ್ಯ ಎಲ್ಲೋ ಒಂದು ಕಡೆ ಕಡಿಮೆ ಅಂತ ಅನಿಸ್ತಕ್ಕಂಥದ್ದು, ಈ ಥರ ಎಲ್ಲ ನೀವು ನೋವು ಪಡ್ತಾ ಇದ್ದೀರಾ. ಇನ್ನು ಮುಂದಕ್ಕೆ ನವಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಗುರು ಬಂದು ಕೂತ್ಕೊಂಡು ನವಮ ದೃಷ್ಟಿಯಿಂದ ಪಂಚಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಈ ನೆಗೆಟಿವ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಇಷ್ಟು ದಿನ ಏನು ನೆಗೆಟಿವ್ ಯೋಚನೆ, ಭಯ, ಪದೇ ಪದೇ ಮನೆ ಚೇಂಜ್ ಮಾಡೋದು, ಸಂತಾನದಿಂದ ತೊಂದರೆಗಳು, ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳು ಆಗದೇ ಇರ್ತಕ್ಕಂಥದ್ದು, ಇಷ್ಟು ದಿನ ನೋಡ್ಕೊತ ಬಂದಿದ್ದೀರಲ್ವಾ, ಇದೆಲ್ಲನೂ ಇನ್ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಗುರುಬಲ ಬರ್ತಾ ಇದೆ. ನೋಡಿ, ಗುರುಬಲ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನಕ್ಕೆ ಏನಂತ ಅರ್ಥ ಆಗ್ಬಿಟ್ಟಿದೆ ಅಂದರೆ, ಗುರುಬಲ ಅಂತ ಹೇಳಿದ ತಕ್ಷಣ ನಮ್ಮ ಸಮಸ್ಯೆಗಳೆಲ್ಲ ಹೊರಟೋಗ್ಬಿಡುತ್ತು, ಕೋಟಿಗಟ್ಟಲೆ ಸಂಪಾದಿಸ್ತೀರಾ, ನಿಮ್ಮ ಜೀವನನೇ ಟರ್ನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಗುರುಬಲ ಯಾವಾಗ ಸಪೋರ್ಟ್ ನಮಗೆ ಜಾಸ್ತಿ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ. ಇದು ವೈದಿಕ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಯಾರೂ ಹೇಳಲ್ಲ. ಬಟ್ ಜನಗಳಿಗೂ ಕೂಡ ಈ ಥರದ್ದೆಲ್ಲ ಹೇಳಿದ್ರೆ ಅವ್ರಿಗೆ ಇಷ್ಟನೂ ಆಗೋದಿಲ್ಲ. ಗುರುಬಲ ನೀವು ಕೋಟಿಗಟ್ಟಲೆ ಸಂಪಾದಿಸ್ತೀರಾ ಅಂದರೆ ಅವ್ರಿಗೆ ಇಷ್ಟ ಆಗುತ್ತೆ. ನೋಡಿ, ಗುರುಬಲ ಯಾವಾಗ ಕೈ ಹಿಡಿಯುತ್ತೆ, ನಿಮ್ಮ ದಶಾಭುಕ್ತಿ ಏನಾದರೂ ಚೆನ್ನಾಗಿದ್ದರೆ, ನಿಮ್ಮ ಜನ್ಮಜಾತಕದಲ್ಲಿ ದಶಾಭುಕ್ತಿ ಏನಾದರೂ ಚೆನ್ನಾಗಿದ್ದರೆ ಗುರುಬಲ ಮತ್ತಷ್ಟು ಸಪೋರ್ಟ್ ಕೊಡುತ್ತೆ, ಒಂದು ಸಪೋರ್ಟ್ ರೋಲ್ ಆಗಿ ಕೆಲಸ ಮಾಡುತ್ತೆ. ಇದು
ಗುರುಬಲ ಬಂದ ತಕ್ಷಣ ಮದುವೆ ಆಗ್ಬಿಡುತ್ತೆ, ಗುರುಬಲ ಬಂದ ತಕ್ಷಣ ಮಕ್ಕಳಾಗ್ಬಿಡ್ತಾರೆ. ಇವೆಲ್ಲನೂ ಕೂಡ ಆದಷ್ಟು ಎಲ್ಲರಿಗೂ ಕೂಡ ಇದು ವರ್ತಿಸೋದಿಲ್ಲ. ಅವರ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಗುರುಬಲ ಯಾವ ಥರ ನಮಗೆ ಕೆಲಸ ಮಾಡುತ್ತೆ ಅಂದರೆ, ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತು. ಜಾಸ್ತಿ ಅದನ್ನು ಯೂಸ್ ಮಾಡ್ಕೊಳಕ್ಕಾಗಲ್ಲ, ಆ ಕ್ಷಣಕ್ಕೆ ತಂಪಾಗುತ್ತೆ. ಅಂದರೆ ನಮಗೆ ದಶಾಭುಕ್ತಿ ಚೆನ್ನಾಗಿಲ್ಲ, ಗುರುಬಲ ಬಂತು. ಸೊ ಈ ಗುರುಬಲ ಯಾವ ಥರ ಕೆಲಸ ಮಾಡುತ್ತೆ, ಯಾರೋ ಒಬ್ಬರು ಸಹಾಯ ಮಾಡ್ತಾರೆ, ಚಿಕ್ಕ ಚಿಕ್ಕ ಹಣಕಾಸಿನ ವಿಚಾರದಲ್ಲಿ ಸೌಲಭ್ಯ ಸಿಗ್ತಾ ಹೋಗುತ್ತೆ, ಸ್ವಲ್ಪ ನಮ್ಮ ಮಾತಿಗೆ ಒಂದು ಗೌರವ ಸಿಗುತ್ತೆ. ಈ ಥರ ಸ್ವಲ್ಪ ನಿಮಗೆ ಒಳ್ಳೆಯದಾಗಬಹುದು. ಅಷ್ಟೇ ವಿನಃ ನಿಮ್ಮ ಜನ್ಮಜಾತಕದಲ್ಲಿ ಕೆಲವೊಂದು ಯೋಗಗಳಿದ್ದರೆ ಮಾತ್ರ ನೀವು ಶ್ರೀಮಂತರಾಗೋದು, ಒಳ್ಳೆ ಕಾರು, ಒಳ್ಳೆ ಲಕ್ಸುರಿ ಲೈಫು ಅದನ್ನೆಲ್ಲ ತೊಗೊಳ್ತಕ್ಕಂಥದ್ದು. ಬಟ್ ಜನ್ಮಜಾತಕನೇ ಸರಿ ಇಲ್ಲ ಅಂತಂದಮೇಲೆ ಗುರುಬಲ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುತ್ತೆ ಅಷ್ಟೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಇದನ್ನು ಹೇಳ್ತಾ ಇರೋದು. ಈ ನವಮಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಅನಾವಶ್ಯಕ ಚಿಂತೆಗಳೆಲ್ಲ ದೂರ ಆಗ್ತಕ್ಕಂಥದ್ದು, ಆ ಭಯದಿಂದ ಹೊರಗಡೆ ಬರ್ತೀರಾ. ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆ ಪಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿ ಕಡಿಮೆ ಆಗ್ತಕ್ಕಂಥದ್ದು, ಮನೋಬಲ ಮನೋಧೈರ್ಯ ಹೆಚ್ಚಾಗ್ತಕ್ಕಂಥದ್ದು, ತಂದೆಯ ಸಪೋರ್ಟ್ ಸಿಗ್ತಕ್ಕಂಥದ್ದು, ಉತ್ತಮವಾದ ಆಲೋಚನೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದಿನಲ್ಲಿ ಸ್ವಲ್ಪ ಮುಂದುವರಿತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು, ತಂದೆಯ ಸಪೋರ್ಟ್ ಸಿಗ್ತಕ್ಕಂಥದ್ದು, ನಿಮ್ಮ ತಂದೆಗೆ ಏನಾದರೂ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಒಳ್ಳೆ ಜೀವನದಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರಿಗೇನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು, ಸೋದರರ ಮಧ್ಯೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಳ್ತಕ್ಕಂಥದ್ದು, ಈ ಥರ ಸ್ವಲ್ಪ ಪುಣ್ಯ ಕಾರ್ಯಗಳನ್ನೆಲ್ಲ ನೀವು ಮಾಡೋದಕ್ಕೆ ಇಲ್ಲಿ ನಿಮಗೆ ಗುರು ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಯಾವುದು ಅಂತ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಸಮಯನೇ ಆಗಿರುತ್ತೆ. ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ನೋಡಿ, ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ವೇದಿಕ್ ಆಸ್ಟ್ರಾಲಜರ್. ಈ ವೇದಿಕ್ ಅಂದರೆ ಏನು ಗೊತ್ತಾ, ನೀವು ಕರಡಿಯಲ್ಲಿ ಮುಖ ನೋಡ್ಕೊತೀರಾ, ನನಗೆ ಇಲ್ಲಿ ಗುಳ್ಳೆ ಇದೆ, ಇಲ್ಲಿ ಗುಳ್ಳೆ ಇದೆ, ಇಲ್ಲಿ ಗುಳ್ಳೆ ಇದೆ, ಈ ಥರ ನಮಗೆ ಪ್ರತಿಬಿಂಬ ಕಾಣುತ್ತೆ, ಏನು ಡಿಫೆಕ್ಟ್ ಇದೆ ಮುಖದಲ್ಲಿ ಅಂತ ಹೇಳಿಬಿಟ್ಟು. ಅದನ್ನು ಆ ಗುಳ್ಳೆನ ಬೇಗನೆ ನಮಗೆ ಕಳ್ಕೊಳೋದಕ್ಕಾಗಲ್ಲ. ಒಂದು ಆಯಿಂಟ್ಮೆಂಟ್ ಹಚ್ಕೊತ ದಿನದಿಂದ ದಿನಕ್ಕೆ ಮಾಡ್ಕೊತ ಪರಿಹಾರಗಳನ್ನು ಮಾಡ್ಕೊತ ನಾವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು. ಆಗ ತಾನೇ ಕರೆಕ್ಟಾಗಿ ನಮಗೆ ಒಳ್ಳೇದಾಗ್ತಕ್ಕಂಥದ್ದು. ನೋಡಿ, ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ನಮಗೆ ಒಳ್ಳೆಯ ಮಾರ್ಗದರ್ಶನ ಕೂಡ ಸಿಗೋದಿಲ್ಲ. ಸೊ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು. ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು. ನೀವು ಯಾವುದೇ ಜ್ಯೋತಿಷ್ಯ ಹತ್ರ ಹೋದ್ರೂ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು. ಡೇಟ್ ಆಫ್ ಬರ್ತು ಟೈಮ್ ತಗೊಂಡು ವೇದಿಕಲ್ಲಿ ಯಾರು ನಿಮಗೆ ಹೇಳೋದಕ್ಕೆ ಆ ಥರ ವೇದಿಕ್ ಆಸ್ಟ್ರಾಲಜರ್ ಸಿಕ್ಕರೆ ಮಾತ್ರ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕೊಟ್ಟರೆ ಅದು ನಿಜವಾಗಿರ್ತಕ್ಕಂತಹ ಒಂದು ಶಾಸ್ತ್ರ ಆಗಿರುತ್ತೆ. ಮತ್ತು ಸಾಕಷ್ಟು ಮಂದಿ ಆನ್ಲೈನ್ ಪೂಜೆ ಮಾಡಿಸ್ತಾ ಇದ್ದೀರಾ, ಜಂಪ್ ಸ್ಟೋನ್ ಹಾಕ್ಕೊತಾ ಇದ್ದೀರಾ. ಸೊ ಇದರಿಂದ ನಿಮ್ಮ ಕರ್ಮ ಪೂರ್ತಿ ಹೋಗ್ಬಿಡುತ್ತೆ ಅಂತಕ್ಕಂತಹ ಚಿಂತೆ ಅಥವಾ ಒಂದು ಭಾವನೆ ಏನಿರುತ್ತೆ ಅದು ತುಂಬ ತಪ್ಪು ಕಲ್ಪನೆ ಆಗಿರುತ್ತೆ. ನೀವೆಲ್ಲೋ ಇರ್ತೀರಾ, ಯಾರಿಗೋ ಒಂದು 10,000 ರೂಪಾಯಿ ದುಡ್ಡು ಹಾಕಿಬಿಟ್ರೆ ಅವ್ರು ಪೂಜೆ ಮಾಡಿಬಿಡ್ತಾರೆ, ನಿಮ್ಮ ಕರ್ಮ ಎಲ್ಲ ಕಳ್ಕೊಂಡು ಹೋಗ್ಬಿಡುತ್ತೆ, ನೀರಲ್ಲಿ ತೊಳ್ಕೊಂಡು ಹೋಗ್ಬಿಡುತ್ತೆ. ಒಂದು ಜಂಪ್ ಸ್ಟೋನ್ ಹಾಕ್ಕೊಂಡ್ಬಿಟ್ರೆ ಅದು ಫುಲ್ ಕಡಿಮೆ ಆಗಿಬಿಡುತ್ತೆ. ಇದೆಲ್ಲನೂ ಕೂಡ ನಂಬಿ ಸುಮ್ಮನೆ ಹಣವನ್ನು ಕಳ್ಕೊಳೋದಕ್ಕೆ ಹೋಗಬೇಡಿ. ಓಂ ನಮಃ ಶಿವಾಯ ಅಂತಕ್ಕಂತಹ ಮಂತ್ರವನ್ನು ಹೇಳ್ಕೊಳ್ಳಿ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಸೊ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕಾದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕರೆ ಮಾಡಿ. ಯಾರು ಕಷ್ಟಪಟ್ಬಿಟ್ಟು ಮಾಡ್ಕೊತಾರೋ ಪರಿಹಾರಗಳು ಅಂಥವ್ರು ಮಾತ್ರ ನನಗೆ ಕರೆಯನ್ನು ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.